ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವಂತಹ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಮತ್ತೆ ವಿಸ್ತರಣೆಯಾಗಿದೆ. ಸೆಪ್ಟೆಂಬರ್ 9ರವರೆಗೂ ಕೂಡ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ನ್ಯಾಯಾಲಯ ಆದೇಶಿಸಿದೆ. 24ನೇ ಎಸಿಎಂಎಂ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ಹಾಜರುಪಡಿಸಲಾಯಿತು. ಜೆಸಿ ಅಂದರೆ ಜುಡಿಷಿಯಲ್ ಕಸ್ಟಡಿ ಮುಂದುವರಿಸೋದಕ್ಕೆ ಕೋರ್ಟಿಗೆ ಪೊಲೀಸರು ಮನವಿ ಮಾಡಿದರು ಮತ್ತು ರಿಮಾಂಡ್ ಅರ್ಜಿಯಲ್ಲಿ ಹಲವು ಕಾರಣಗಳನ್ನು ಕೂಡ ಪೊಲೀಸರು ಇದರಲ್ಲಿ ಉಲ್ಲೇಖ ಮಾಡಿದರು. ಯಾವ ಕಾರಣಕ್ಕಾಗಿ ಅವರಿಗೆ ಬೇಲ್ ಸಿಗಬಾರದು ಮತ್ತು ಜುಡಿಷಿಯಲ್ ಕಸ್ಟಡಿ ಕಂಟಿನ್ಯೂ ಆಗಬೇಕು ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೊಟ್ಟರು. ಅದನ್ನು ಮಾನ್ಯ ಮಾಡಿದಂಥ ನ್ಯಾಯಾಲಯ ಸೆಪ್ಟೆಂಬರ್ 9ನೇ ತಾರೀಕಿನವರೆಗೂ ಕೂಡ ಆರೋಪಿಗಳಿಗೆ ಒಟ್ಟು 17 ಮಂದಿ ಆರೋಪಿಗಳಿಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿದೆ. ಇನ್ನು ಪೊಲೀಸರ ರಿಮಾಂಡ್ ಅಪ್ಲಿಕೇಶನ್ ಅಥವಾ ರಿಮಾಂಡ್ ಅರ್ಜಿಯಲ್ಲಿ ಏನಿದೆ, ಯಾಕಾಗಿ ನ್ಯಾಯಾಂಗ ಬಂಧನ ವಿಸ್ತರಿಸಬೇಕು ಅನ್ನೋದಕ್ಕೆ ಅವರು ಕಾರಣಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ಆರೋಪಿಗಳ ಪಾತ್ರ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ದೃಢ ಆಗಿದೆ. ಕೇಸ್ನಲ್ಲಿ ಇನ್ನೂ ಕೂಡ ಕೆಲ ಸಾಂದರ್ಭಿಕ ಸಾಕ್ಷ್ಯಗಳ ಹೇಳಿಕೆ ದಾಖಲೀಕರಣ ಪ್ರಕ್ರಿಯೆ ಬಾಕಿ ಇದೆ. ಅಗತ್ಯ ಇದ್ರೆ ಸೆಕ್ಷನ್ 164 ಅಡಿಯಲ್ಲಿ ಆರೋಪಿಗಳ ಹೇಳಿಕೆಯನ್ನು ದಾಖಲಿಸಬೇಕಾಗಿದೆ. ಜಾಮೀನು ನೀಡಿದರೆ ಇವರು ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುವಂಥ ಸಾಧ್ಯತೆ ಇದೆ. ವ್ಯವಸ್ಥಿತ ರೀತಿಯಲ್ಲಿ ಸಾಕ್ಷ್ಯನಾಶ ಮಾಡುವಂಥ ಸಾಧ್ಯತೆ ಇದೆ ಮತ್ತು ಮೃತನ ಕುಟುಂಬಕ್ಕೆ ಪ್ರಭಾವಿ ಆರೋಪಿಗಳು ಬೆದರಿಕೆ ಹಾಕಬಹುದು. ಇನ್ನು ಲಭ್ಯವಾದಂಥ FSL ವರದಿಯಲ್ಲಿ ಆರೋಪಿಗಳ ಪಾತ್ರ ಇರೋದು ಕೂಡ ಸಾಬೀತಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ನ ಬಗ್ಗೆ ಇನ್ನೂ ಕೆಲ ಮಾಹಿತಿಗಳು ವರದಿ ಬರೋದಕ್ಕೆ ಬಾಕಿ ಇದೆ. ಇನ್ನೂ ಕೆಲ ವಸ್ತುಗಳನ್ನು FSLಗೆ ಕಳಿಸಿ ವರದಿಯನ್ನು ಪಡೆಯೋದಕ್ಕೆ ಬಾಕಿ ಇದೆ. ಎಲ್ಲ ಅಂಶಗಳನ್ನು ಪರಿಗಣಿಸಿ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಿಸಿ ಅಂತ ಪೊಲೀಸರು ಕೇಳಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.